ದೆಹಲಿಯ ನಾಪತ್ತೆಯ ಪ್ರಕರಣಗಳ ಸಂಖ್ಯೆ ಹೇಗಿದೆ ಎಂಬುದನ್ನು ನೋಡಿದರೆ ಅದರಲ್ಲಿ 500ಕ್ಕಿಂತ ಹೆಚ್ಚು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳೇ ನಾಪತ್ತೆಯಾಗಿದ್ದಾರೆ. ಅದು ಕೇವಲ 15 ದಿನಗಳಲ್ಲಿ ಮಾತ್ರ. ದೆಹಲಿ ಪೊಲೀಸ್ ಹೇಳ್ತಾ ಇರೋದೇನೆಂದ್ರೆ 2026 ಜನವರಿ 1ರಿಂದ 15ರವರೆಗೆ 800 ಜನರ ನಾಪತ್ತೆ ವರದಿಯಾಗಿದೆ. ಈ 800 ನಾಪತ್ತೆ ಪ್ರಕರಣಗಳಲ್ಲಿ 509 ಮಂದಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿರ್ತಾರೆ. 298 ಮಂದಿ ಪುರುಷರು. ಸರಾಸರಿಯಾಗಿ ಪ್ರತಿದಿನ 54 ಜನರು ನಾಪತ್ತೆಯಾಗಿದ್ದಾರೆ. ಇಲ್ಲಿಯವರೆಗೂ 235 ಜನರನ್ನು ಮಾತ್ರ ಪತ್ತೆ ಮಾಡಿದ್ದಾರೆ. ಆದರೆ ಇನ್ನೂ 572 ಜನರು ನಾಪತ್ತೆಯಲ್ಲಿಯೇ ಇದ್ದಾರೆ. ಮಕ್ಕಳ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ. ಒಟ್ಟು ಆಗಿರುವ ನಾಪತ್ತೆಗಳಲ್ಲಿ 191 ಮಂದಿ ಮೈನರ್ಸ್. ಇದರಲ್ಲಿ 146 ಹೆಣ್ಣು ಮಕ್ಕಳು ಮತ್ತು 45 ಗಂಡು ಮಕ್ಕಳಿದ್ದಾರೆ. ಇದು ಬರೀ 2026ರಲ್ಲಿ ಮಾತ್ರ. 2025ರಲ್ಲಿ ದೆಹಲಿಯಲ್ಲಿ 24,500ಕ್ಕೂ ಹೆಚ್ಚು ನಾಪತ್ತೆ ಪ್ರಕರಣಗಳಿವೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 2.3 ಲಕ್ಷ ಜನರು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ 52,000 ಪ್ರಕರಣಗಳು ಇನ್ನೂ ಪರಿಹಾರವಾಗಿಲ್ಲ. ಪೊಲೀಸ್ ಹೇಳ್ತಿರೋದೇನೆಂದ್ರೆ ಹುಡುಕಾಟ ಕಾರ್ಯಗಳು ನಡೆಯುತ್ತಿದೆ ಅಂತ. ಮಹಿಳೆಯರು ಮತ್ತು ಮಕ್ಕಳ ನಾಪತ್ತೆ ಪ್ರಕರಣಗಳಿಗೆ ವಿಶೇಷ ಗಮನ ನೀಡಲಾಗುತ್ತಿದೆ. ಆದರೆ ನಾಪತ್ತೆಯ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾನೆ ಇದೆ. ಸುರಕ್ಷತಾ ವ್ಯವಸ್ಥೆ ಸರಿಯಾಗಿ ಇಲ್ಲವೇ?